ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡ್ತಾ ಇದ್ದಂಗೆ ಊರಿನ ಗಡುಬು ಮತ್ತು ಕರಿ ಗಡುಬು ಅಂತಾರೆ. ಇದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹೋಳಿ ಹುಣ್ಣಿಮೆ ಸ್ಪೆಷಲಾಗಿ ನಾವೇನು ಹೋಳಿ ಹುಣ್ಣಿಮೆ ಆದ ಮರುದಿವಸ ಮಾಡ್ತಾರೆ ನಮ್ಮ ಕಡೆ ರುಚಿ ಅಂತ ಸ್ವೀಟ್ಗೆ. ಇದು ಯಾವ ಥರ ಮಾಡೋದು ನೋಡೋಣ. ಫಸ್ಟಿಗೆ ಬೇಳೆ ಹಾಕ್ಕೊಂಡಿದ್ದೀವಿ. ಇಲ್ಲಿ ನಾಲ್ಕು ಗ್ಲಾಸಷ್ಟು ಕಡಲೆ ಬೇಳೆದು, ಕಡಲೆ ಪಪ್ಪು ಕೂಡ ಅಂತಾರೆ ನೋಡಿ, ಬೈದಿದೆ. ಈ ಥರ ಬೈಬೇಕು, ಅದು ಚೆನ್ನಾಗಿ ನುಣ್ಣಗೆ ಈ ಥರ ಚೆನ್ನಾಗಿ ಬೈದೆ ಅಂತ ಗೊತ್ತಾದಮೇಲೆ ನೀರೆಲ್ಲ ಬಸಿಬೇಕಲ್ಲ, ನೀರಿರೋದೆಲ್ಲ ಬಸಿಬಿಟ್ಟು ತೊಗೊಂಡಿದ್ದೀವಿ ನೋಡಿ. ಇಲ್ಲಿ ಬಸಿಬಿಟ್ಟು ತೊಗೊಂಡಿದ್ದೀವಿ. ಇದಕ್ಕೆ 4 ಗ್ಲಾಸಿಗೆ ನಾವು ಒಂದು 2.5 ಗ್ಲಾಸಷ್ಟು ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಎಲ್ಲ ಪುಡಿ ಮಾಡ್ಕೊಂಡ್ಬಿಟ್ಟು ಅಳತೆ ಮಾಡಿ ತೊಗೋಬೇಕು. ಒಂದು 2.5 ಗ್ಲಾಸಷ್ಟು. 3 ಗ್ಲಾಸ್ ಹಾಕಿದ್ರು ಓಕೆನೆ, ಜಾಸ್ತಿ ಅಳಕಾಗುತ್ತೆ, ನೋಡ್ಕೊಂಬಿಟ್ಟು ಹಾಕಬೇಕು. ನೋಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬೆಲ್ಲ. ಮತ್ತು ಏಲಕ್ಕಿ ಪೌಡ್ರ್ ಕೂಡ ಹಾಕೋಣ. ಇಲ್ಲಿ 4 ರಿಂದ 5 ಏಲಕ್ಕಿ ಪೌಡ್ರ್ ಪುಡಿ ಮಾಡಿಬಿಟ್ಟು ಹಾಕೋತಾ ಇದ್ದೀವಿ ನೋಡಿ. ತುಂಬ ಚೆನ್ನಾಗಿ ತುಂಬ ನೀಟಾಗಿ ಬರುತ್ತೆ. ಊರಿನ ಗಡುಬು ಅಂತಾರೆ ಮತ್ತು ಕರಿ ಗಡುಬು ಅಂತಾರೆ ಇದಕ್ಕೆ. ಜಾತ್ರೆಯಲ್ಲಿ ಊರಲ್ಲಿ ಯಾರಿಗಾದ್ರೂ ಒಬ್ಬಟ್ಟು ಮಾಡೋಕ್ಕೆ ಬಂದರೆ ಈ ಥರ ಕಡುಬುಗಳನ್ನ ಮಾಡ್ಕೊಂಡು ತಿಂತಾರೆ. ಈ ಥರ ಎಲ್ಲ ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಕರಗಬೇಕು. ಇದರಲ್ಲಿ ಬೆಲ್ಲ ಮತ್ತು ಏಲಕ್ಕಿ ಪೌಡ್ರ್ ಎಲ್ಲ ಹಾಕಿದ್ದೀವಿ. ಇದಕ್ಕೆ ಬೆಲ್ಲ ಕರಗಬೇಕು. ಬೆಲ್ಲ ಕರಗೋರು ಚೆನ್ನಾಗಿ ಕುದಿಸ್ಕೋಬೇಕು. ಇದಕ್ಕೆ ನಿಮಗೆ ಚೆನ್ನಾಗಿ ನೀಟಾಗಿ ಬರುತ್ತೆ ಹೂರಣ. ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ಹೂರಣ. ಜಾಸ್ತಿ ಅಳಕಾದರೆ ನಿಮಗೆ ಕಡುಬು ಮಾಡೋಕ್ಕಾಗಲ್ಲ. ಕಡುಬು ಅಳಕಾಗಿದ್ರೆ ಹೊಡೆಯುತ್ತೆ ಕರಿಯೋ ಟೈಮಲ್ಲಿ, ಎಣ್ಣೆಲ್ಲ ಕರಿತೀವಲ್ಲ ಆ ಟೈಮಲ್ಲಿ. ಬೆಲ್ಲ ಬೇಕು ಇನ್ನೂ ಸ್ವಲ್ಪ ಹಾಕೊಳ್ಳಿ. ಮಾಡಿ ಮಿಕ್ಸಿ ಮಾಡ್ತಾಯಿದ್ದೀವಿ. ಇಲ್ಲಿ ನೀವು ಬೇಕಾದ್ರೆ ಗ್ರೈಂಡರ್ ಕೂಡ ಮಾಡ್ಬೋದು. ನಾವು ಮಿಕ್ಸಿನೇ ಮಾಡ್ತೀವಿ ಯಾವಾಗಲೂ. ಇದರ ಸಣ್ಣ ಆಗೋರು ಆಟೋಮೆಟಿಕ್ ಗಟ್ಟಿ ಆಗುತ್ತೆ. ಇದು ಬೆಲ್ಲ ಮತ್ತು ಬೇಳೆ ಅಳತೆ ಪ್ರಕಾರ ತೊಗೊಂಡ್ರೆ ಈ ಥರ ಗಟ್ಟಿಯಾಗಿ ಬರುತ್ತೆ ನಮಗೆ ಹೂರಣ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಬೆಲ್ಲ ಆದರೆ ಅಳಕಾಗುತ್ತೆ, ಕಡಿಮೆ ಬೆಲ್ಲ ಆದರೆ ತುಂಬ ಗಟ್ಟಿಯಾಗುತ್ತೆ, ಚೆನ್ನಾಗಿರಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಹಾಕೋಬೇಕು. 2 ಸೇರಿ ಈ ಥರ ಸಣ್ಣ ಹೋಗೋವರೆಗೂ ರುಬ್ಕೋಬೇಕು. ನೋಡಿ ಯಾವ ಥರ ಆಯ್ತು ನಮ್ಮದು ಹೂರಣ. ಇನ್ನೊಂದು ಹಾಕೋತಾ ಇದ್ದೀವಿ ನೋಡಿ. ಈ ಥರ ರುಬ್ಕೋಬೇಕು ನಾವು ಸಣ್ಣ. ಇಲ್ಲಿ ನೋಡಿ ಯಾವ ಥರ ಬರ್ತದೆ ಗಟ್ಟಿಯಾಗಿ. ಇವಾಗ ನಾವು ಅದನ್ನು ಅರ್ಧ ಗಂಟೆ 1 ಗಂಟೆ ಆದಮೇಲೆ ನಾವು ಹೂರಣ ಗಡುಬು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇಮ್ಮಿಡಿಯೇಟ್ ಅಂದರೆ ನೀರು ಇರುತ್ತೆ, ಸ್ವಲ್ಪ ನೀರು ಇರುತ್ತಲ್ಲ ಅದೆಲ್ಲ ಗಾಳಿ ಆಡಿಬಿಡುತ್ತೆ. ಹಾಫ್ ಆನ್ ಅವರ್ ರೆಸ್ಟಿಗೆ ಬಿಡಬೇಕು ಹೂರಣನ. ಹೂರಣ ಸ್ವಲ್ಪ ಗಟ್ಟಿಯಾಗೋವರೆಗೂ ನಾವು ಹಿಟ್ಟು ಕಲಸೋಣ. ಹಿಟ್ಟು ತೊಗೊಂಡಿದ್ದೀವಿ ಇಲ್ಲಿ 1 ಕಪ್ಪಷ್ಟು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀವಿ. ಉಪ್ಪು ಹಾಕ್ಕೊಂಡ್ಬಿಟ್ಟು ಕಲಿಸ್ತಾ ಇದ್ದೀವಿ. ನಾವು ಒಂದು 7 ರಿಂದ 8 ಆಗಷ್ಟು ಮಾತ್ರ ಕಲಿಸ್ಕೊಂಡಿದ್ದೀವಿ. 7 ರಿಂದ 8 ಹೂರಣ ಗಡುಬು ಆಗೋಷ್ಟು ಈ ಥರ ಇರಬೇಕು ನೋಡಿ. ಸ್ವಲ್ಪ ಗಟ್ಟಿ ಇರಬೇಕು, ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೆನಿಬೇಕಿದು ಕೂಡ. ಒಂದು 10 ನಿಮಿಷ 15 ನಿಮಿಷ 15 ನಿಮಿಷ ನೆನೆದ್ರೆ ಎಣ್ಣೆ ಹಾಕಾದ್ಮೇಲೆ ನಾವು ಮತ್ತೆ ಚಪಾತಿ ಥರ ಮಾಡ್ಕೋಬೇಕು. ಇದಕ್ಕೆ ರೆಸ್ಟಿಗೆ ಇಡಬೇಕು. ಇವಾಗ ಇದಕ್ಕೆ ನೆನೆಯುತ್ತಿವಾಗ ಹಿಟ್ಟು ಕೂಡ. ಹಿಟ್ಟು ನೆನೆಯವರೆಗೂ ನೆಂದಾದ್ಮೇಲೆ ಈ ಥರ ಉಳ್ಳಿಗಳು ಮಾಡ್ಕೊಂಡ್ಬಿಟ್ಟು ಹಿಟ್ಟು ಹಚ್ಕೊಂಡು ನಾವು ಚಪಾತಿ ಥರ ಮಾಡ್ಕೋಬೇಕು. ಈ ಥರ ಹಿಟ್ಟು ಹಚ್ಕೋಬೇಕು. ನಮಗೆ ಕಲ್ಲಿಗೂ ಅಂಟಲ್ಲ ಮತ್ತು ಬೆಲ್ಲಗಳಿಗೂ ಅಂಟಲ್ಲ. ಆದ ಕಾರಣ ನಾವು ಹಿಟ್ಟು ಹಚ್ಚಿ ನಾವು ಈ ಥರ ಚಪಾತಿ ಥರ ಮಾಡ್ಕೋಬೇಕು. ಟೋಟಲ್ 8 ಚಪಾತಿ ಮಾಡ್ಕೊಂಡಿದ್ದೀವಿ ಇಲ್ಲಿ ಈ ಥರ ನೋಡಿ. ಈ ಥರ ಹಿಟ್ಟು ಹಚ್ಚಿ ನಾವು ಚಪಾತಿಗಳನ್ನ ಮಾಡಬೇಕು. ಅಂಟೋದಿಲ್ಲ ಅದು ಕಲ್ಲಿಗೆ. ನೋಡಿ ಯಾವ ಥರ ಬರ್ತಾಯಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ತುಪ್ಪ ಜೊತೆ ಅಂದರೆ ತುಂಬ ಸಖತ್ತಾಗಿರುತ್ತೆ ಇದು. ನೀವು ಮನೇಲಿ ಟ್ರೈ ಮಾಡಿ. ಈ ಥರ ನಾವು 8 ಚಪಾತಿ ಮಾಡ್ಕೊಂಡಿದ್ವಿ. ಈ ಚಪಾತಿ ಮಾಡೋವರೆಗೂ ಎಣ್ಣೆ ಕಾಯಕ್ಕಿಟ್ಟಿದೆ. ನನಗೆ ಕರಿಬೇಕು. ಅವನ್ನ ಕರಿಯೋ ಸಲುವಾಗಿ ಪುರಿ ಕರಿತೀವಲ್ಲ ಆ ಥರ ನಾವು ಫ್ರೈ ಮಾಡ್ಕೋಬೇಕು. ಅದಕ್ಕೆ ಹೂರಣನೂ ರೆಡಿಯಾಗಿದೆ ನೋಡಿ. ಎಲ್ಲ ಕಡೆ 8 ಹೂರಣ ಹಾಕೋತಿದ್ದೀವಿ. ಹಾಕೊಂಡ್ಬಿಟ್ಟು ಕ್ಲೋಸ್ ಮಾಡ್ಕೊಂಬಿಡೋದು. ಕ್ಲೋಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಸ್ವಲ್ಪ ಕೈಯಿಂದನೇ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ಕರ್ಜಿಕಾಯಿ ಕಟ್ಟರ್ ಇರುತ್ತಲ್ಲ, ಇಲ್ಲಾಂದರೆ ಪಿಜ್ಜಾ ಕಟ್ಟರಲ್ಲೇ ಕಟ್ ಮಾಡ್ಕೋಬೇಕು. ಅದನ್ನು ಕರ್ಜಿಕಾಯಿ ಕಟ್ಟರ್ ಇರುತ್ತಲ್ಲ ಅದು ಚೆನ್ನಾಗಿರುತ್ತೆ.
ಕಟ್ ಮಾಡ್ಕೊಂಬಿಟ್ಟು ಕರಿಬೇಕು ಅಷ್ಟೇ. ಇದು ಈ ಥರ ಕೈಯಿಂದನೇ ಪ್ರೆಸ್ ಮಾಡ್ಕೋಬೇಕು. ಅಂಟುತ್ತೆ, ಗೋಧಿ ಹಿಟ್ಟು ಜಿಗಿಯಾಗಿರುತ್ತಲ್ಲ ನೋಡಿ, ಈ ಥರ ಪ್ರೆಸ್ ಮಾಡ್ಕೋಬೇಕು. ನೋಡಿ ಈ ಥರ ಹೂರಣ ಕಡುಬು ತುಂಬ ಚೆನ್ನಾಗಿರುತ್ತೆ. ಮತ್ತು ಕರಿ ಕಡುಬು ಅಂತಾರೆ, ಕರೀತಾರೆ ಇದಕ್ಕೆ. ಕರಿ ಕಡುಬು, ಕರಿಯ ಸಲುವಾಗಿ ಕರಿ ಕಡುಬು ಅಂತಾರೆ. ಹೂರಣ ಹೂರಣ ಕಡುಬು ಅಂತಾರೆ ಇದಕ್ಕೆ. ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರ್ತಾಯಿದೆ ನಮ್ಮದು. ಎಲ್ಲನೂ ಕಟ್ ಮಾಡ್ಕೊಂಡು ತೊಗೊಳ್ಳೋಣ ಇವಾಗ. ಇಲ್ಲಿ ನೋಡಿ ಈ ಥರ ನಾವು ಕರ್ಜಿಗೆ ಕಟ್ಟರಿದೆ ನಮ್ಮ ಮನೇಲಿ, ಅದರಿಂದ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಹಿಟ್ಟು ಬರುತ್ತಲ್ಲ ಮತ್ತೆ ಚಪಾತಿ ಮಾಡ್ಕೋಬೇಕು. ವೇಸ್ಟೇಜ್ ಹಿಟ್ಟು ಬರುತ್ತಲ್ಲ ಕಟ್ ಮಾಡಾದ್ಮೇಲೆ ಉಳಿತಲ್ಲ ಹಿಟ್ಟು, ಮತ್ತೆ ಚಪಾತಿ ಮಾಡ್ಕೊಂಡು ಮತ್ತೆ ಹೂರಣ ಹಾಕು ಮತ್ತೆ ಇದೇ ಥರ ರಿಪೀಟ್ ಮಾಡ್ಕೋಬೇಕು. ಏನು ವೇಸ್ಟ್ ಆಗೋಲ್ಲ ಹಿಟ್ಟು. ಇಲ್ಲಾಂದರೆ ಚಪಾತಿ ಮಾಡ್ಕೋಬೋದು, ಇಲ್ಲಾಂದರೆ ಪುರಿ ಕೂಡ ಮಾಡ್ಕೋಬೋದು ಆ ಹಿಟ್ಟಿಂದ. ಈ ಥರ ಕಟ್ ಮಾಡ್ಕೊತಾ ಇದ್ದೀವಿ. ರೆಡಿ ಆಯಿತು. ಇದು ಕರಿತೀವಿ ಇವಾಗ ಎಣ್ಣೆಯಲ್ಲಿ. ಎಣ್ಣೆ ಆವಾಗಲೇ ಕಾಯಕ್ಕೆ ಇಟ್ಟಿದ್ದೀವಿ. ಎಣ್ಣೆ ಕಾದಿದೆ, ಒಂದೊಂದಾಗಿ ಬಿಡ್ತಾಯಿದ್ದೀವಿ. ನಾವು ಟೋಟಲ್ 8 ಪೀಸ್ ಮಾಡಿದ್ದೀವಿ. ನೋಡಿ ಎಣ್ಣೆ ಫುಲ್ ಕಾದಿದೆ. ಸ್ವಲ್ಪ ಜಾಸ್ತಿನೇ ಕಾಯಬೇಕು, ಮೀಡಿಯಮ್ಗಿಂತ ಎಣ್ಣೆ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಕರಿಬೇಕು ಚೆನ್ನಾಗಿ. ಒಂದು ಕಡೆ ಬೈದಾದ್ಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೋಬೇಕು ಇದನ್ನ. ನೋಡಿ ಯಾವ ಥರ ಬರ್ತಾಯಿದೆ. ಒಳ್ಳೆ ಚಾನ್ಸ್ ಇದೆ, ಆರಾಮಾಗಿ ನೀವು ತಿರುಗಿಸ್ಕೋಬೇಕು ಇದನ್ನು. ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು, ಒಂದು 10-20 ಸೆಕೆಂಡ್ ಚೆನ್ನಾಗಿ ಬೇಯುತ್ತೆ. ಬೈದಾದ್ಮೇಲೆ ಸ್ವಲ್ಪ ತಿರುಗಿಸ್ಬೇಕು, ಮತ್ತೆ ಬೈದಾದ್ಮೇಲೆ ಮತ್ತೆ ಸ್ವಲ್ಪ ತಿರುಗಿಸ್ಬೇಕು. ಫುಲ್ ಬ್ರೌನ್ ಕಲರ್ ಬರೋವರೆಗೂ ನಾವು ಕರಿಕೋಬೇಕು. ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬರುತ್ತೆ ಬೇಗನೆ. ಬ್ರೌನ್ ಕಲರ್ ಬಂದರೆ ಕುರುಕುರು ಅನ್ನತ್ತೆ ಮೇಲೆ ನೋಡಿ ಯಾವ ಥರ ಬಂತು ಕಲರು ಬ್ರೌನ್ ಕಲರು. ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಹೂರಣ ಕಡುಬು. ಇದರ ಜೊತೆ ತುಪ್ಪ ಇದ್ದರೆ ಸಾಕು, ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಬಂತು ಕಡುಬು. ನೀವು ಈ ಥರ ಮನೇಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ನೋಡಿ. ತುಪ್ಪ ಜೊತೆ ನಾವು ತಿಂತಾಯಿದ್ದೀವಿ. ಇದಕ್ಕೆ ತುಪ್ಪನೇ ಕಾಂಬಿನೇಷನ್ ಇದಕ್ಕೆ ತುಂಬ ಚೆನ್ನಾಗಿ. ಮತ್ತು ಜೊತೆಗೆ ಹಪ್ಪಳನೂ ಕೂಡ ತೊಗೊಂಡಿದ್ದೀವಿ ನಾವಿಲ್ಲಿ, ಮಸಾಲ ಪಾಪಡು. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ನೀವು ಈ ಥರ ಮನೇಲಿ ಟ್ರೈ ಮಾಡಿ. ಎಲ್ರಿಗೂ ಧನ್ಯವಾದಗಳು. ನಮ್ಮ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಕಮೆಂಟ್ ಕೂಡ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಯಾವ ಥರ ಬಂತೇಳಿ ಕಮೆಂಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.